ನಮಸ್ಕಾರ ಡಿಯರ್ ಲೀಡರ್ಸ್, ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಲೀಡರ್ಸ್. ನಮಸ್ಕಾರ. ನಾನು ಕರ್ನಾಟಕ ಸ್ಟೇಟ್ ಲೀಡರ್ ವೆಂಕಟರಮಣಪ್ಪ ಜೂನಿಯರ್ ರಾಜ್ಕುಮಾರ್ ಫ್ರಮ್ ಬೆಂಗಳೂರು. ಸ್ನೇಹಿತರೆ, ಕಿಬೋ ಕಮ್ಯುನಿಟಿಗೆ ಎಷ್ಟೋ ಜನರಿಗೆ KYC ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ. ಪ್ರತಿಯೊಂದು ಅಕೌಂಟ್ಗೂ ಒಂದೇ ನಂಬರ್ ಕೊಟ್ಟು ಅಕೌಂಟ್ ಮಾಡೋದು ಗೊತ್ತಿದೆ. ಹಾಗಾಗಿ ಎಷ್ಟೋ ಸಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಗ್ರೂಪಲ್ಲಿಲ್ಲ, ವಾಟ್ಸಪ್ ಗ್ರೂಪಲ್ಲಿಲ್ಲ, ಗ್ರೂಪಿಂದ ಎಕ್ಸಿಟ್ ಆಗ್ತಾರೆ, 108 ಕಾರಣಗಳು ಹೇಳ್ತಾರೆ. ಇಷ್ಟು ದಿನದವರೆಗೂ ಮಲಗಿದ್ದು ಈಗ ಅಪ್ಡೇಟ್ ಬಂದಮೇಲೆ ನಮಗೆ ಹೇಳ್ತಾರೆ 3 ವರ್ಷ ಆಯಿತು, 3 ವರ್ಷಕ್ಕಿಂತ ನಿದ್ದೆ ಮಾಡ್ತಾಯಿದ್ರು ನೀವು, ಇವಾಗ ಎದ್ದಿದ್ದೀರಾ ಅಂತಾರೆ. ಎಲ್ಲರೂ 3 ವರ್ಷಕ್ಕಿಂತ ನಿದ್ದೆ ಮಾಡ್ತಾಯಿದ್ರು. ಕಂಪ್ನಿ MDಗೆ ಹುಷಾರಿರಲಿಲ್ಲ, ಸ್ಟ್ರೋಕ್ ಹೊಡೆದಿತ್ತು, ಲಕ್ಕೋ ಹೊಡೆದಿತ್ತು. ಉದಾಹರಣೆಗೆ ನಿಮಗೆ ಲಕ್ಕೋ ಹೊಡೆದ್ರೆ ನೀವೇ ಕಂಪ್ನಿ MD, ನೀವೇನು ಮಾಡೋಕ್ಕಾಗುತ್ತೆ? ದೇಶ ಬಿಟ್ಟು ಓಡಾಗಿಲ್ಲ ನಮ್ಮ ಕಂಪ್ನಿ MD. ಇನ್ನೂ ಜೀವಂತವಾಗಿ 50% ರಿಕವರಿ ಆಗಿ ಇನ್ನೂ ಸರಿಯಾಗಿ ಕಾಲು ಎಳ್ಕೊಂಡು ಓಡಾಡ್ತಾರೆ, ಕೈ ಸ್ವಾಧೀನ ಇಲ್ಲ. ಆದ್ರೂ ನಮ್ಮ ಕಮ್ಯುನಿಟಿಗೆ ಏನೋ ಒಂದು ಮಾಡಬೇಕು ಅಂಥೇಳಿ 500 ರೂಪಾಯಿ ನಿಮ್ಮ ಹತ್ರ ಇಸ್ಕೊಂಡು ದೇಶ ಬಿಟ್ಟು ಓಡೋಗಿಲ್ಲ. ವಿಠಲ್ ಮಲ್ಯ ಥರ ಅರ್ಥ ಮಾಡ್ಕೊಳ್ಳಿ. ಇದ್ದಾರೆ, ನಮ್ಮ ಕಂಪ್ನಿ ಇದ್ದಾರೆ, ಜೀವಂತವಾಗಿದ್ದಾರೆ, ನಿಮಗೋಸ್ಕರ, ಓಕೆನಾ? ನಮಗೋಸ್ಕರ ಇದ್ದಾರೆ. ಸೊ ಈಗ ಅಪ್ಡೇಟ್ ಬಂದಿದೆ, ಹೇಳ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ಪ್ರತಿಯೊಂದು ಅಕೌಂಟ್ಗೂ ಲೀಡ್ರ್ಗಳು ಒಂದೇ ನಂಬರ್ ಕೊಟ್ಟಿರೋರು ಅವ್ರಿಗೆ ಹೇಳ್ತಾ ಇದ್ದೀನಿ. ಅಂಥವ್ರೆಲ್ಲನೂ KYC ಮಾಡ್ಕೊಳ್ಳಿ. ನಿಮ್ಮ ಅಕೌಂಟು KYC ಮಾಡ್ಕೊಳ್ಳೋದು ಹೆಂಗೆ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಕಿಬೋ ಅಕೌಂಟ್ ಲಾಗಿನ್ ಮಾಡಿ, 3 ಲೈನ್ ಟಚ್ ಮಾಡಿ ಲೆಫ್ಟಲ್ಲಿ ಮೆನ್ಯೂ ಬಟನ್ನು. ಇಲ್ಲಿ ನೋಡಿ, ಮೈ ಪ್ರೊಫೈಲ್ ಎಡಿಟ್ ವರ್ಲ್ಡ್ ಟಚ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಕಾಲಮು ಓಪನ್ ಆಗುತ್ತೆ. ನೋಡಿ, ಎಲ್ಲ ಈ ಥರ ಫಿಲಪ್ ಮಾಡಿ, ಯಾವುದು ಖಾಲಿ ಇರಬಾರ್ದು, ಒಂದು ಕಾಲಮೂ ಬಿಡಬಾರ್ದು. ಪ್ರತಿಯೊಂದು ಏನೆಲ್ಲ ಕೇಳುತ್ತೆ ಅದೆಲ್ಲ ಫಿಲಪ್ ಮಾಡಿ. ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು, ಆಧಾರ್ ನಂಬರು, ಅಕೌಂಟ್ ನಂಬರು, IFSC ಕೋಡು, ಓಕೆನಾ, ಪಾನ್ ನಂಬರು, ಪ್ರತಿಯೊಂದು MLA ಕಾನ್ಸ್ಟಿಟ್ಯೂನ್ಸಿ, ಪಿನ್ ಕೋಡು, ಸಿಟಿ, ಡಿಸ್ಟಿಕ್ಕು, ಸ್ಟೇಟು, ಅಡ್ರೆಸ್ಸು, ಏರಿಯಾ, ಹೌಸ್ ನಂಬರ್, ಮೇಲು, ಫೀಮೇಲು, ಡೇಟ್ ಆಫ್ ಬರ್ತು, ಇಮೇಲ್ ID, ಓಕೆನಾ, ಪ್ರತಿಯೊಂದು ಓಕೆನಾ. ನೀವು ಈ ಥರ ಎಲ್ಲ ಫಿಲಪ್ ಮಾಡಿಬಿಟ್ಟು ಸಬ್ಮಿಟ್ಟು ಕನ್ಫರ್ಮ್ ಇಲ್ಲಿದೆ ನೋಡಿ ರೈಟ್ ಸೈಡಲ್ಲಿ, ಓಕೆನಾ. ಅದಾದ ನಂತರ ನೆಕ್ಸ್ಟ್ ಮೈ ಪ್ರೊಫೈಲ್ ಎಡಿಟ್ ನ್ಯೂ ಟಚ್ ಮಾಡಿ, ಎಲ್ಲ ಕಾಲಮು ಫಿಲಪ್ ಮಾಡಿ. 1 ರಿಂದ 2 ಸಲ ನೋಡ್ಕೊಳ್ಳಿ, ಕರಪ್ಷನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ, ಏನಾದರೂ ರಾಂಗು ಟೈಪ್ ಮಾಡಿದ್ದೀರಾ, ಎಲ್ಲ ನೋಡಿಕೊಂಡು ಸಬ್ಮಿಟ್ಟು ಕನ್ಫರ್ಮ್ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಫೈನಲ್ಲು KYC ಅಪ್ಡೇಟ್. ಇವೆರಡು ಆದಮೇಲೆ, ಓಲ್ಡು ನ್ಯೂ ಆದಮೇಲೆ KYC ಅಪ್ಡೇಟು. ಇದು ಅಷ್ಟೇ, ಕರೆಕ್ಟಾಗಿ ಎಲ್ಲ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ 1 ಸಲ ಅಲ್ಲ 5 ಸಲ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ, ಕರೆಕ್ಷನ್ ಮಾಡ್ಕೊಳ್ಳಿ. ಯಾವುದನ್ನ ಮಿಸ್ಟೇಕ್ ಇದ್ದರೆ ಸರಿ ಮಾಡಿಕೊಂಡು ಸಬ್ಮಿಟು ಕನ್ಫರ್ಮ್. ಇವು 3 ಆಯಿತು ಅಂದರೆ KYC ಅಪ್ಡೇಟ್ ಆಯಿತು, ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು? ಮರ್ಜ್ ಕೂಪನ್. ಈ ತಿಂಗಳು 30ನೇ ತಾರೀಕು ಒಳಗಡೆ ಮರ್ಜ್ ಕೂಪನ್ನು 15 ರೂಪಾಯಿಗೆ ಒಂದು ಕೂಪನ್ನು ಸಿಗುತ್ತೆ. ಎಷ್ಟು ಬೇಕೋ ಅಷ್ಟು ಕೂಪನ್ನು ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಮಂತಿಂದ ಕೂಪನ್ನು ಸಿಗುತ್ತೆ, ಕೂಪನ್ ರೇಟು ಜಾಸ್ತಿ ಆಗುತ್ತೆ. ಯಾಕೆ ಹೇಳಿ? ಲೀಡ್ರುಗಳು ಇರೋರು ತಗೊಂಡು ಇಟ್ಕೊಂಡು, ಇದೊಂದು ಟೈಮ್ ನಿಮ್ಗೆ ಇವಾಗ ತೊಗೊಳಕ್ಕೆ ನಿಮಗೆ ಟೈಮ್ ಇಲ್ಲ. ಟೈಮ್ ಮುಗಿದೋದ್ಮೇಲೆ ಲಾಸ್ಟ್ ಎಂಡಿಂಗಲ್ಲಿ ಪ್ರತಿಯೊಬ್ಬರು, ಸರ್ ರಾಜ್ಕುಮಾರ್ ಸರ್ 10 ಕೂಪನ್ ಬೇಕು ಸರ್, ಮರ್ಜ್ ಕೂಪನು 5 ಕೂಪನ್ ಬೇಕು ಸರ್ ಅಂತ ಬರ್ತಾರೆ. ನಾವು ಕೈಯಿಂದ ದುಡ್ಡು ಹಾಕಿ ಕಂಪ್ನಿ ಕಳಿಸಿ ಇನ್ವೆಸ್ಟ್ಮೆಂಟ್ ಮಾಡಿ ಲೀಡ್ರುಗಳು ನಮ್ಮಂಥವ್ರು ತೊಗೊಂಡು ಇಟ್ಕೊಂಡಿರ್ತಾರೆ. ಇವಾಗ ಬೇಕು ಅಂದರೆ ತೊಗೊಳ್ಳಿ, 15 ರೂಪಾಯಿ ಇದೆ ಅಂದರೆ ತೊಗೊಳ್ಳಲ್ಲ. ಟೈಮ್ ಮುಗಿದಾದ್ಮೇಲೆ 20 ರೂಪಾಯಿ ಆದರೂ ತೊಗೊಳ್ತಾರೆ. ಯಾಕೆ ಹೇಳಿ? ಬೇಕು, ಮಾಡ್ಕೊಳ್ಲೇಬೇಕು. 25 ರೂಪಾಯಿ ಆದರೂ ತೊಗೊಳ್ತಾರೆ, ಯಾಕೆಂದರೆ ಬೇಕು, ಮಾಡ್ಕೊಳ್ಲೇಬೇಕು. ಪ್ರೊಸೀಜರ್ ಅಪ್ಡೇಟ್ ಏನಿದೆ ನಾವು ಹೇಳ್ತೀವಿ, ಅದು ಮಾಡ್ಕೊಳ್ಳಿ. ಅದಾದ ನಂತರ KYC ಆದ ನಂತರ ಮರ್ಜ್ ಕೂಪನ್ ತೊಗೊಳ್ಳಿ, ಮರ್ಜ್ ಮಾಡ್ಕೊಳ್ಳಿ. ಮರ್ಜ್ ಮಾಡ್ಕೊಳ್ಳೋದು ಹೆಂಗೆ? 3 ಲೈನ್ ಟಚ್ ಮಾಡಬೇಕು. ಮೈ ಇಮೇಲ್ ಅಪ್ಡೇಟ್ ಟಚ್ ಮಾಡಿ, ಇಮೇಲ್ ID ನೋಡಿ, ಇಲ್ಲಿ ಕಾಲಮಲ್ಲಿ ಟೈಪ್ ಮಾಡಿ, ಗೆಟ್ OTP ಕೊಡಿ. ನಿಮ್ಮ ಮೇಲ್ಗೆ OTP ಬರುತ್ತೆ.
ಈ ಕಾಲಮಲ್ಲಿ ಎಂಟರ್ ಮಾಡಿ. ಓಕೆನಾ? ಸಬ್ಮಿಟು ಕನ್ಫರ್ಮ್ ಕೊಟ್ಟರೆ ಮೇಲ್ ಐ ಡಿ ಅಪ್ಡೇಟ್ ಆಗುತ್ತೆ. ಓಕೆ, ಅಪ್ಡೇಟ್ ಮಾಡಿದ ಮೇಲೆ ಮತ್ತೆ ನೀವು ಗೆಟ್ OTP ಕೊಟ್ಟರೆ ನೋಡಿ ಏನು ಬರುತ್ತೆ, ಮೇಲ್ ಐ ಡಿ ಅಡ್ರೆಸ್ ಆಲ್ರೆಡಿ ಅಪ್ಡೇಟ್. ಓಕೆನಾ? ಓಕೆ, ನೆಕ್ಸ್ಟ್ ಇದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಮೇಲು ಟಚ್ ಮಾಡಿ, ಬಾಕ್ಸ್ ಟಚ್ ಮಾಡಿ, ಗೆಟ್ OTP ಕೊಡಿ. ಈಗ ನಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿದೆ, ಆದರೂ ಕೊಟ್ಟರೆ ಏನು ಬರುತ್ತೆ ನೋಡಿ, ಆಲ್ರೆಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟೆಡ್. ಓಕೆ, ನೆಕ್ಸ್ಟು ಇದೆರಡು ಆದಮೇಲೆ ಯಾವ ಅಕೌಂಟ್ ಮರ್ಜ್ ಮಾಡಿಕೊಡ್ತೀರೋ ಆ ಅಕೌಂಟ್ನ KJN ನಂಬರ್ನ ಮೇಲ್ಗಡೆ ಇರುತ್ತೆ, 12 KJN ನಂಬರ್ ಒತ್ತಿಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಈ ಥರ ಒತ್ತಿಡ್ಕೊಂಡು ಕಾಪಿ ಮಾಡ್ಕೊಳ್ಳಿ, ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಇಟ್ಕೊಳ್ಳಿ. 1 ನಿಮಿಷ ಫೋನ್ ಬರ್ತಾಯಿದೆ. KYC ಆಯಿತು. ಈಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಯಿತು. KJN ನಂಬರ್ನ ಕಾಪಿ ಮಾಡ್ಕೊಳ್ಳಿ, ವಾಟ್ಸಪ್ಪಲ್ಲಿ ಇಟ್ಕೊಳ್ಳಿ. ಈ ಅಕೌಂಟ್ನ ಲಾಗೌಟ್ ಮಾಡಿ. ಯಾವ ಅಕೌಂಟಿಂದ ಮರ್ಜ್ ಮಾಡಿಕೊಡ್ತೀರೋ KYC ಯಾವುದಾಗಿದೆಯೋ ಆ ಅಕೌಂಟಲ್ಲಿ ಮಾತ್ರ ಮರ್ಜ್ ಆಗುತ್ತೆ. ಈಗ ಮರ್ಜ್ ಮಾಡೋದು ಹೇಗೆ, ಈಗ ಲಾಗಿನ್ ಮಾಡಿ ಅದನ್ನು ಹೇಳ್ಕೊಡ್ತೀನಿ. ಸ್ಟೆಪ್ ಒನ್ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು KYC, ಅದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು, ಮೇಲ್ ಐ ಡಿ ಅಪ್ಡೇಟು, ಅದಾದಮೇಲೆ ಈಗ ಮರ್ಜ್ ಮಾಡೋದು. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಮರ್ಜ್ ಮಾಡೋದು ಹೇಳ್ಕೊಡ್ತೀನಿ. ಗಮನ ಇಟ್ಟು ಕೇಳಿ ತಿಳ್ಕೊಂಡು ಮಾಡ್ಕೊಳ್ಳಿ. 1 ಸಲ 10 ಸಲ ಕೇಳ್ಕೊಳ್ಳಿ. ಈಗ ಮರ್ಜ್ ಮಾಡಬೇಕಂದ್ರೆ 3 ಲೈನ್ ಟಚ್ ಮಾಡಿ, ಕೂಪನನ್ನು ಫಸ್ಟ್ಗೆ ನಮ್ಮ KJN ನಂಬರ್ ಕಳಿಸಿ, ಯಾರ ಹತ್ರ ಕೂಪನ್ ಸಿಗುತ್ತೋ ಅವ್ರ ಹತ್ರ ಕೂಪನ್ ತೊಗೊಂಡು ಇಟ್ಕೊಂಡಿರ್ಬೇಕು. ಈಗ ಕೂಪನ್ ಇದೆ ನನ್ನ ಹತ್ರ, ಮೈ ಕೂಪನ್ಸ್ ಅಂತ ಇದೆ, ಟಚ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ ಡಿ ಮರ್ಜ್ ಕೂಪನ್. ಓಕೆನಾ? 15 ರೂಪಾಯಿ ಒಂದು ಮರ್ಜ್ ಕೂಪನ್. ಈ ತಿಂಗಳು 30ನೇ ತಾರೀಕು ಒಳಗಡೆ ತಗೊಂಡ್ರೆ, ನೆಕ್ಸ್ಟ್ ಮಂತಿಂದ ತೊಗೊಂಡ್ರೆ ನಿಮಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಕೂಪನ್ಗೆ. ಓಕೆನಾ? ಈಗ ಇದನ್ನು ಕಾಪಿ ಮಾಡ್ಕೋಬೇಕು. 3 ಲೈನ್ ಟಚ್ ಮಾಡಬೇಕು. ಟಚ್ ಮಾಡಿ ಮರ್ಜ್ ಅನದರ್ ಯೂಸರ್ ಇಮೇಲು ಟಚ್ ಮಾಡಬೇಕು. ಕೂಪನ್ ಕಾಲಮಲ್ಲಿ ಇದನ್ನು ಪೇಸ್ಟ್ ಮಾಡಬೇಕು. ಓಕೆನಾ? ಅದಾದಮೇಲೆ ಇಲ್ಲಿ KJN ನಂಬರು, ಯಾರು ಅಕೌಂಟ್ ಮರ್ಜ್ ಮಾಡ್ತಾಯಿದ್ದೀರೋ ಅದು ವಾಟ್ಸಪ್ಪಲ್ಲಿ ಇಟ್ಕೊಂಡಿರ್ತೀರಲ್ಲ ಆ KJN ನಂಬರು. ಓಕೆ, ಉದಾಹರಣೆಗೆ ಈ ಒಂದು ವಾಟ್ಸಪ್ಪಲ್ಲಿ KJN ನಂಬರ್ ಇದೆ ಒಬ್ಬರದು, ತೊಗೊಳ್ತೀನಿ. ನಮ್ಮ ರವಿಕುಮಾರ್ KJN ನಂಬರ್ ಕಳಿಸಿದ್ದಾರೆ, ಕಾಪಿ ಮಾಡಿಕೊಂಡೆ, ಇಲ್ಲಿ ಪೇಸ್ಟ್ ಮಾಡಿದೆ. ಈ ಕೆಳಗಡೆ ಟಚ್ ಮಾಡಿದೆ. KJN ನಂಬರ್ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಅದು ತೊಗೊಳ್ಳಲ್ಲ. ಒಂದು ವೇಳೆ ಮರ್ಜ್ ಆಗಿದ್ದರೆ ಇನ್ನೊಂದು ಅಕೌಂಟ್ಗೆ ಮರ್ಜ್ ಆಗಲ್ಲ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ದಿನೇಶ್ ಸರ್ ತೊಗೊಳ್ಳೋಣ. ದಿನೇಶ್ ಸರ್ KJN ನಂಬರ್ ಕಳಿಸಿದ್ದಾರೆ, ಕಾಪಿ ಮಾಡ್ಕೊಳ್ಳೋಣ. ಇದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಯಾರ ಅಕೌಂಟ್ ಮರ್ಜ್ ಮಾಡಿಕೊಡ್ತೀವೋ ಅವ್ರ ಅಕೌಂಟ್ ಇಲ್ಲಿ ಮಾಡಬೇಕು. ಇದು ಮರ್ಜದು ಯೂಸರ್ ಇವರು, ಇದನ್ನು ತೊಗೊಳ್ಳಲ್ಲ. ನಾವೆಲ್ಲ ಲೀಡ್ರುಗಳು ಮರ್ಜ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಆ KJN ನಂಬರ್ ತೊಗೊಳ್ಳಲ್ಲ. ಯಾರು ಮರ್ಜ್ ಮಾಡಬೇಕು ಅವ್ರು KJN ನಂಬರ್ ಹಾಕಿರೋರ ಹೆಸರು ಬರುತ್ತೆ. ಗೆಟ್ OTP ಕೊಡಿ, OTP ಎಂಟರ್ ಮಾಡಿ, ಮೇಲ್ಗೆ OTP ಬರುತ್ತೆ. ಸಬ್ಮಿಟು ಕನ್ಫರ್ಮ್ ಕೊಟ್ಟರೆ ಮರ್ಜ್ ಆಗುತ್ತೆ. ಇದು ಮರ್ಜ್ ಮಾಡೋ ವಿಧಾನ. ಓಕೆನಾ? ನೆಕ್ಸ್ಟ್ ಮರ್ಜ್ ಮಾಡ್ಕೊಂಡಿರೋ ಅಕೌಂಟ್ಗಳು ನೋಡಬೇಕು ಅಂದರೆ ಎಲ್ಲಿರುತ್ತೆ, ಸ್ವಿಚ್ ಯೂಸರ್ ಅಂತ ಇರುತ್ತೆ, ಇದನ್ನು ಟಚ್ ಮಾಡಬೇಕು. ಟಚ್ ಮಾಡಿದ್ರೆ ನೋಡಿ ಇವೆಲ್ಲ ಮರ್ಜ್ ಆಗಿರೋವು. ಮೈ ಮರ್ಜ್ಡ್ ಟ್ರಾನ್ಸ್ಫರ್ ಯೂಸರ್ ನೋಡ್ಕೊಳ್ಳಿ, ಇಷ್ಟು ಅಕೌಂಟು ಎಲ್ಲನೂ ಮರ್ಜ್ ಆಗಿರೋವು. ಈ ಮರ್ಜ್ ಆಗಿರೋವನು ನೋಡಬೇಕು ಅಂದರೆ ನಿಮಗೆ ಲಾಗಿನ್ ಅಂತ ಐತೆ, ಬ್ಲಾಕಲ್ಲಿ ಟಚ್ ಮಾಡಬೇಕು, ಓಪನ್ ಆಗುತ್ತೆ. ಕ್ಲೋಸ್ ಮಾಡಿ. ನೋಡಿ ರೂಪಾ ಅನ್ನೋರ್ದು ಮರ್ಜ್ ಮಾಡ್ಕೊಂಡಿದ್ದೀನಿ. ಮರ್ಜ್ ಮಾಡಿರೋದಕ್ಕೆ ಕೂಪನ್ ಹಾಕಿ ಮರ್ಜ್ ಮಾಡಿರೋದಕ್ಕೆ 15 ರೂಪಾಯಿ ವರ್ತ್ ISTT ಬಂದಿದೆ. ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಒಂದೊಂದು ಡಿ ಕಾಯಿನ್ ಕೊಟ್ಟಿದ್ದಾರೆ. ಒಂದೊಂದು ಡಿ ಕಾಯಿನ್ ವ್ಯಾಲ್ಯೂ ಎಷ್ಟು, ಕಿಬೋ ಅಕೌಂಟ್ ಕಮ್ಯುನಿಟಿ ಇರೋರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಡಿ ಕಾಯಿನ್ ಕೊಟ್ಟಿದ್ದಾರೆ. ಡಿ ಕಾಯಿನ್ ವ್ಯಾಲ್ಯೂ 1 ಲಕ್ಷ. ಪ್ರತಿಯೊಬ್ಬರಿಗೂ 1 ಲಕ್ಷ ಒಂದೊಂದು ಡಿ ಕಾಯಿನ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಇದೆಲ್ಲ ತಿಳ್ಕೊಬೇಕು, ಇದೆಲ್ಲ ನೋಡಬೇಕು ಕಣ್ಣಾರೆ. ಕಿಬೋ ಅಕೌಂಟ್ ಲಾಗಿನ್ ಮಾಡಿ. ಆಮೇಲೆ KBCT ಕಾಯಿನು
4+1 ಕೊಟ್ಟಿದ್ದಾರೆ. ಇದು ಫ್ರೀಯಾಗಿ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ಡಿ ಕಾಯಿನು ಫ್ರೀಯಾಗಿ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ನೀವು ಕೊಟ್ಟಿರೋದು ಎಷ್ಟು ಕಿಬೋ ಅಕೌಂಟ್ ಮಾಡ್ಕೊಳ್ಳೋಕೆ? 500 ರೂಪಾಯಿ. ಡಿ ಕಾಯಿನ್ ವ್ಯಾಲ್ಯೂ ಎಷ್ಟು? 1 ಲಕ್ಷ. ಡಿಸೆಂಬರ್ ಜನವರಿ ನಂತರ ಒಂದು ಡಿ ಕಾಯಿನ್ ಮಾರಿದ್ರೆ 1 ಲಕ್ಷ ದುಡ್ಡು ಬರುತ್ತೆ ನಿಮಗೆ ಪಕ್ಕ. ನೀವು ಕೊಟ್ಟಿರೋ 500 ರೂಪಾಯಿಗೆ ಎಷ್ಟು ಲಾಭ ಬಂತು? ಇದೆಲ್ಲ ಯೋಚನೆ ಮಾಡಿದ್ದೀರಾ? ಲೆಕ್ಕ ಹಾಕಿದ್ದೀರಾ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾಯಿದ್ರೆ ನನಗೆ ಮಾತಾಡಬೇಕು ಅನಿಸುತ್ತೆ, ಸಮಯ ಇಲ್ಲ ಮಾತಾಡೋಕ್ಕೆ. ನನಗೆ ಕೆಲಸ ಜಾಸ್ತಿ, ಟೈಮ್ ಕಡಿಮೆ. ಹಾಗೆ ಇದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇದೆಲ್ಲ ನೋಡ್ಕೊಳ್ಳಿ. ಇದೆಲ್ಲನೂ ನೀವು ಡೈರೆಕ್ಟಾಗಿ DQ ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಕೊಡ್ತಾರೆ. ಯಾವ ಮೇಲ್ ಐ ಡಿ ಅಪ್ಡೇಟ್ ಮಾಡ್ತೀರೋ ಆ ಮೇಲ್ ಐ ಡಿ ಪಾಸ್ವರ್ಡ್ ಕಂಪಲ್ಸರಿ ಇರಬೇಕು ನಿಮ್ಮ ಹತ್ರ. ಓಕೆ. ಇದಾದಮೇಲೆ ನೆಕ್ಸ್ಟು ಕ್ಯೂ ಲೈಫ್ ಮಾಡ್ಕೋಬೇಕು. ಕ್ಯೂ ಲೈಫ್ ಮಾಡ್ಕೊಂಡಾದಮೇಲೆ ಕ್ಯೂ ಲೈಫ್ಗೆ 120 ರೂಪಾಯಿ ಆಕ್ಟಿವೇಷನ್ಗೆ. ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ, ಆಕ್ಟಿವೇಷನ್ಗೆ 120 ರೂಪಾಯಿ. ಓಕೆನಾ? ಮಾಡಿಕೊಂಡ್ರೆ ನಿಮಗೇನಪ್ಪ ಬೆನಿಫಿಟ್ಟು? ಆನ್ಲೈನ್ ಶಾಪಿಂಗ್ ಆಪದು. ಗ್ರಾಸರಿ ಐಟಮ್ ಇದೆ, ಆಯುರ್ವೇದಿಕ್ ಮೆಡಿಷನ್ ಇದೆ, ಎಲೆಕ್ಟ್ರಿಕ್ 2 ವೀಲರ್ ಇದೆ, LED TV ಇದೆ. ಬೇಕಾ ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಮ ಕಾಯಿನ್ 25%. ನೆಕ್ಸ್ಟು 100% ನಿಮ್ಮ ಕಾಯಿನಿಂದನೇ ಏನು ಬೇಕೋ ಪರ್ಚೇಸ್ ಮಾಡ್ಬೋದು. ಕಾಯಿನಿಂದನೇ ಒಂದು ಡಿ ಕಾಯಿನು 1 ಲಕ್ಷ, 10 ಲಕ್ಷ, 5 ಲಕ್ಷ, 20 ಲಕ್ಷ ಆಗಿದೆ ಅಂದ್ಕೊಳ್ಳಿ. ಒಂದು ಕಾರ್ ಶೋರೂಮ್ಗೆ ಹೋಗಿ 20 ಲಕ್ಷದ ಕಾರ್ ಖರೀದಿ ಮಾಡಬೇಕು ಅಂದರೆ ಒಂದು ಡಿ ಕಾಯಿನ್ ಕೊಟ್ಟರೆ ಒಂದು ಕಾರ್ ಬರುತ್ತದೆ ನಿಮಗೆ. ಆ ಥರ ಒಂದು ಡಿಸೈನ್ ಮಾಡಿದ್ದಾರೆ MD ಅವರು. ನಿಮಗೆ ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಇಂಪಾರ್ಟೆಂಟ್. ಫಸ್ಟ್ ತಿಳ್ಕೊಬೇಕು. ಓಕೆನಾ? ಈಗ ಇದಾಯಿತು. ನೆಕ್ಸ್ಟು ಟ್ರಾನ್ಸ್ಫರ್ ಕಾಯಿನ್ ಟು ಕ್ಯೂ ಲೈಫ್ ಇಮೇಲ್ ಅಂತ ಐತೆ, ಟ್ರಾನ್ಸ್ಫರ್ ಕಾಯಿನ್ ಟು ಕ್ಯೂ ಲೈಫ್ ಮೊಬೈಲ್ ನಂಬರ್ ಅಂತ ಐತೆ. ಓಕೆನಾ? ನೋಡ್ಕೊಳ್ಳಿ. ಟ್ರಾನ್ಸ್ಫರ್ ಕಾಯಿನ್ ಟು ಇಮೇಲ್. ಓಕೆ. ಟ್ರಾನ್ಸ್ಫರ್ ಕಾಯಿನ್ ಟು ಮೊಬೈಲು, ಟ್ರಾನ್ಸ್ಫರ್ ಕಾಯಿನ್ ಟು ಕ್ಯೂ ಲೈಫ್ ಇಮೇಲು, ಈ ಥರ ಪ್ರತಿಯೊಂದು ಕೊಟ್ಟಿದ್ದಾರೆ. ಇದನ್ನು ಟಚ್ ಮಾಡಿ. ಇಲ್ಲಿ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ. ಮಾಡದೇ ಇರೋರಿಗೆ ಇಲ್ಲಿ ಕಾಯಿನ್ ತೋರಿಸುತ್ತೆ ಗ್ರೀನಲ್ಲಿ. ಗೇಟ್ OTP ಕೊಡಿ. ಇಲ್ಲಿ ಕ್ಯೂ ಲೈಫ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ಕಾಲಮಲ್ಲಿ ಮೊಬೈಲ್ ನಂಬರ್ ಹಾಕಿ. ಗೇಟ್ OTP ಕೊಟ್ಟರೆ ಮೇಲ್ಗೆ OTP ಬರುತ್ತೆ. ಎಂಟರ್ ಮಾಡಿ ಸಬ್ಮಿಟ್ ಟು ಕನ್ಫರ್ಮ್ ಕೊಡಿ. ಕ್ಯೂ ಲೈಫ್ಗೆ ಟ್ರಾನ್ಸ್ಫರ್ ಆಗುತ್ತೆ ಕಾಯಿನು. ಓಕೆ. ಟ್ರಾನ್ಸ್ಫರ್ ಆದಮೇಲೆ ನೆಕ್ಸ್ಟು ಕ್ಯೂ ಲೈಫನ್ನು ಓಪನ್ ಮಾಡ್ಕೊಳ್ಳಿ. ಎಲ್ಲ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ. ಇದನ್ನೆಲ್ಲ ನೋಡ್ಕೊಂಡು ಸ್ಟೆಪ್ ಮಾಡ್ಕೊಳ್ಳಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಟೆಪ್ಪೇ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಕ್ಯೂ ಲೈಫ್ ಲಾಗಿನ್ ಮಾಡಿದ್ದೀನಿ. ಈಗ ಕ್ಯೂ ಲೈಫು ಟ್ರಾನ್ಸ್ಫರ್ ಆಗಿರೋ ಕಾಯಿನ್ ಎಲ್ಲಿರುತ್ತೆ? ಮೇಲ್ಗಡೆ ವ್ಯಾಲೆಟ್ ಟಚ್ ಮಾಡಿ. ಪರ್ಸ್ ಥರ ಇದೆ. ಇಲ್ಲಿ ಕಾಯಿನ್ಸು, ಬ್ಯಾಲೆನ್ಸು, ಡಿ ಕಾಯಿನು, ISTT ಕಾಯಿನು, ಮೈನಿಂಗ್ ಡಿ ಕಾಯಿನು, QCC ಕಾಯಿನು, ಆ್ಯಡ್ ಕ್ಯಾಶ್ ಕಾಯಿನ್ ಎಲ್ಲ ಇದೆ. ಕ್ಲಿಕ್ ಮಾಡಿ. ಪ್ರತಿಯೊಂದೂ ನೋಡಿ ಇದು ತೋರಿಸುತ್ತೆ. ಪ್ರತಿಯೊಂದು ತೋರಿಸುತ್ತೆ, ನೋಡ್ಕೊಳ್ಳಿ. ಕಾಯಿನು, ಕ್ಯಾಶು, ಎಲ್ಲ ಪ್ರತಿಯೊಂದು. ಸರ್ವರ್ ಡೌನ್ ಇದೆ ಸ್ವಲ್ಪ ನೋಡಿ. ಈಗ ನಾನು ಯಾರಿಗಾನ ಟ್ರಾನ್ಸ್ಫರ್ ಮಾಡಿದರೆ ಇಲ್ಲಿ ತೋರಿಸುತ್ತೆ. ಓಕೆನಾ? ಸ್ಕ್ರ್ಯಾಚ್ ಕಾರ್ಡಲ್ಲಿ 10 ರೂಪಾಯಿ ಬಂದಿದೆ. ಓಕೆ. ನಮ್ಮ ದಿನೇಶ್ ಸರ್ಗೆ ವ್ಯಾಲೆಟ್ಗೆ 1000 ರೂಪಾಯಿ ಕಳಿಸಿದ್ದೀನಿ. ದಿನೇಶ್ KB. ಓಕೆನಾ? ಟ್ರಾನ್ಸ್ಫರ್ ಮಾಡಿದ್ದೀನಿ. P2P ಟ್ರಾನ್ಸ್ಫರ್ ಇದೆ ನೋಡಿ. ಆಕ್ಟಿವೇಷನ್ P2P ಟ್ರಾನ್ಸ್ಫರ್, ಕಾಯಿನ್ P2P ಟ್ರಾನ್ಸ್ಫರು. ಕಾಯಿನು ಟ್ರಾನ್ಸ್ಫರ್ ಮಾಡ್ಬೋದು, ಅಮೌಂಟು ಟ್ರಾನ್ಸ್ಫರ್ ಮಾಡ್ಬೋದು. ಕಾಯಿನ್ ಎಷ್ಟಿದೆ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಅದಾದಮೇಲೆ ಸರ್ವರ್ ಡೌನ್ ಇದೆ. ಪ್ರೊಫೈಲ್ ಟಚ್ ಮಾಡಿ, ಮೈ ಟೀಮ್ ಟಚ್ ಮಾಡಿ. ಸರ್ವರ್ ಡೌನ್ ಇದೆ. ಇಲ್ಲಿ ಫೋನ್ ನಂಬರು, ಪಾಸ್ವರ್ಡ್ ಹಾಕಿ ಕ್ಯೂ ಲೈಫ್ದು ಲಾಗಿನ್ ಮಾಡಿ. ಇದು ISTT ಆಕ್ಟಿವೇಷನ್ದು. ಫಸ್ಟ್ ಲೆವೆಲ್ಲು 25, ಸೆಕೆಂಡ್ ಲೆವೆಲ್ಲು 60, ಥರ್ಡ್ ಲೆವೆಲ್ಲು 210, ಫೋರ್ತ್ ಲೆವೆಲ್ಲು 710. 25 ಡೈರೆಕ್ಟಾಗಿ ಮಾಡಿದರೆ ಫಸ್ಟ್ ಲೆವೆಲ್ಲು ವಿನ್ನು. ಟೋಟಲ್ ಟೀಮಿಂದ 60 ಆದರೆ ಸೆಕೆಂಡ್ ಲೆವೆಲ್ ವಿನ್ನು ಗ್ರೀನ್ ತೋರಿಸ್ತಾ ಇದೆ. ಥರ್ಡ್ ಲೆವೆಲ್ 210 ಆದರೆ ಇವಾಗ ಎಷ್ಟಾಗಿದೆ? ಇಲ್ಲಿ 109 ಆಗಿದೆ.
ಒಂದಾದರೆ ಥರ್ಡ್ ಲೆವೆಲ್ ವಿನ್ನು 25 ಲಕ್ಷ BCT ಕಾಯಿನ್ ಕೊಡ್ತಾರೆ, ಹೌಸ್ ಫಂಡ್ ಅಂತ. ಫೋರ್ತ್ ಲೆವೆಲ್ ವಿನ್ ಆದರೆ ದುಬೈಯಲ್ಲಿ ಡಿ ಕಾಯಿನ್ ಲಿಸ್ಟಿಂಗ್ ಪ್ರೋಗ್ರಾಮ್ಗೆ ಫ್ಲೈಟಲ್ಲಿ ಹೋಗಿ ಬರೋಕ್ಕೆ ಫ್ರೀ. 710 ಆಗಬೇಕು ಟೋಟಲ್ ಫೋರ್ತ್ ಲೆವೆಲ್. ಇದಾಯಿತು. ನೆಕ್ಸ್ಟ್ ಇದು ISTT ವಿನ್ನರ್ಗೆ, ISTT ಆ್ಯಕ್ಟಿವೇಶನ್ನು ವಿನ್ನರ್ಗೆ. ಈಗ ಕಾಯಿನ್ ಸ್ವಾಪ್ ಮಾಡಬೇಕು. ಇಲ್ಲಿದೆ ಕಾಯಿನ್ ಸ್ವಾಪ್ ಆಪ್ಷನ್ನು, ಮಾಡ್ಕೊಳ್ಳಿ. ಅದನ್ನು ಟಚ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ನೋಡಿ. ಇಲ್ಲಿ ಎಷ್ಟಿದೆ ಕಾಯಿನು ಮೇಲ್ಗಡೆ. ಮೈನಿಂಗ್ ಡಿ ಕಾಯಿನು 60 ಚಿಲ್ಲರೆ ಇದೆ, ಆಲ್ರೆಡಿ ಸ್ವಾಪ್ ಮಾಡಿದ್ದೀನಿ. ಮೇಲ್ಗಡೆ ಸ್ವಾಪ್ ಮಾಡೋದು ಇನ್ನೂ 70,900 ಹೇಳಿದೆ. ಓಕೆನಾ. ಈಗ ಒಂದು 30,000 70ರಲ್ಲಿ 30,000 ಟೈಪ್ ಮಾಡ್ತೀನಿ. ನಿಮಗೆ ನಾನು ಮಾಡೋದಿಲ್ಲ, ಆದರೂ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ ನೋಡ್ಕೊಳ್ಳಿ ಅಂತೆ. 30,000 ಟೈಪ್ ಮಾಡಿದ್ದೀನಿ. ಓಕೆನಾ, ನೋಡ್ಕೊಳ್ಳಿ. ಟೈಪ್ ಮಾಡಿದ್ನಾ? 30,000 ಇದೆಯಾ? 30,000 ಇದೆ. ಕನ್ವರ್ಟ್ ಏನು ಕೇಳ್ತಾ ಇದೆ? ಎಸ್ ಕನ್ವರ್ಟ್. ಟಚ್. ಕನ್ವರ್ಟ್ ಆಯಿತು. ಈಗ ಕನ್ವರ್ಟ್ ಆಗಿರೋದು ತೋರಿಸ್ತೀನಿ. ಆವಾಗಲೇ ಎಷ್ಟಿತ್ತು? 60 ಇತ್ತು. ಈಗ 30,000 ನಾನು ಕನ್ವರ್ಟ್ ಮಾಡಿದೆ. ಈಗ 64 ಆಗಿದೆ. ಓಕೆನಾ. ಈಗ ಮೇಲ್ಗಡೆ ಎಷ್ಟು ಕಾಣ್ತಾ ಇದೆ? 40,907. ಇದೂ ಕನ್ವರ್ಟ್ ಮಾಡ್ಬೋದು. ನನಗೆ P2P ಆಕ್ಟಿವೇಶನ್ ಮಾಡೋಕ್ಕೆ, ಯಾರಿಗಾನ ಬೇಕು ಅಂದರೆ P2P ಟ್ರಾನ್ಸ್ಫರ್ ಮಾಡೋಕ್ಕೆ, ಇದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಓಕೆನಾ. ಸ್ವಾಪ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಸಕ್ಸಸ್ಫುಲಿ. 30,000 ಟೋಟಲ್ ಕಾಯಿನ್ಸ್. 3.3 ಅದೇ 10% ಎಕ್ಸ್ಟ್ರಾ. 30 ಕಾಯಿನ್ಗೆ 3% ಎಕ್ಸ್ಟ್ರಾ ಬಂದಿದೆ ಮೈನಿಂಗ್ ಡಿ ಕಾಯಿನ್. ಓಕೆ, ಇದಿಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು KWallet ಮಾಡ್ಕೋಬೇಕು, DQ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಡ್ಯಾಡಿ ರೋಬೋಟ್ ಮಾಡ್ಕೋಬೇಕು. KWallet ಫ್ರೀ ರೆಫರಲ್, ಫ್ರೀ ಅರ್ನಿಂಗು. ISTT ಕಾಯಿನು, QCC ಕಾಯಿನು, ಡಿ ಕಾಯಿನು ಫ್ರೀಯಾಗಿ ಸಂಪಾದನೆ ಮಾಡ್ಕೋಬೋದು. KWalletಲ್ಲಿ 25 ಲೆವೆಲ್ವರೆಗೂ ಬರ್ತಲೇ ಇರುತ್ತೆ. ಓಕೆ. ನೆಕ್ಸ್ಟು DQ ಎಕ್ಸ್ಚೇಂಜು ಫ್ರೀ ರೆಫರಲ್. ಓಕೆನಾ. ಅದು 3 ಮ್ಯಾಟ್ರಿಕ್ಕು. KWallet 3 ಮ್ಯಾಟ್ರಿಕ್ಕು. ಡ್ಯಾಡಿ ರೋಬೋಟಿಗೂ 3 ಮ್ಯಾಟ್ರಿಕ್. ಡ್ಯಾಡಿ ರೋಬೋಟಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನೀವು $23 ಆಕ್ಟಿವೇಶನ್ ಮಾಡಿಕೊಂಡ್ರೆ ನಿಮ್ಮ ID ಆಕ್ಟಿವೇಶನ್ ಆಗ್ತಿದ್ದಂಗೆ 9 ID ಆಟೋ ಪೋಲಲ್ಲಿ ಬಿದ್ದೋಗುತ್ತೆ. 1 IDಗೆ 3 ಕೋಟಿ ಇನ್ಕಮ್ ಬರುತ್ತೆ. ಇನ್ನು 9 ID ಇನ್ಕಮ್ಮು 3 ಕೋಟಿ ತೊಗೋಬೇಕು ಅಂದರೆ ಕಂಡೀಷನ್ ಇಟ್ಟಿರೋದು, ಒಬ್ಬರಿಗೆ ಡೈರೆಕ್ಟಾಗಿ ನೀವು ರೆಫರ್ ಮಾಡಿದರೆ ಸಾಕು 9 ID ಇನ್ಕಮ್ಮು ನೀವು ತೊಗೋಬೋದು. ಟೋಟಲ್ 10 ID ಇನ್ಕಮ್. 1 IDಗೆ 3 ಕೋಟಿ, 10 IDಗೆ ಎಷ್ಟಾಯಿತು? 30 ಕೋಟಿ. ನೀವು ಇನ್ವೆಸ್ಟ್ಮೆಂಟ್ ಅದೆಷ್ಟು? 2,200ನೋ 2,500ನೋ 95-96 ರೂಪಾಯಿ ಇದೆ USDT ಡಾಲರು. ಈಗ ನಾಳೆ ಸೋಮವಾರದಿಂದ ನಮ್ಮದೇ ಡಾಲರ್ ಇದೆ, ಕ್ರಿಯೇಟ್ ಮಾಡಿದ್ದಾರೆ ISTT ಅಂತ. ISTT ಅಂದರೆ ಅರ್ಥ ಏನು? ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಡಿಜಿಟಲ್ ಟೋಕನ್ ಅಂತ. USDT ಬಂದು ಅದು ವರ್ಲ್ಡ್ ವೈಡ್ USDT ಅಂದರೆ. USD ಅಂದರೆ ಅದು ಅಮೇರಿಕದ್ದು. ಓಕೆನಾ. ಇದಿಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಈ ವಿಡಿಯೋ ನೋಡಿಕೊಂಡು ಈ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಂಡು ಫಾರ್ವರ್ಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ. ಹಾಗೆ ನಮ್ಮ ಕರ್ನಾಟಕದಲ್ಲಿ ನೆಕ್ಸ್ಟ್ ಮಂತು 18ನೇ ತಾರೀಕು ಪಕ್ಕಾ ಅಂದ್ಕೊಂಡಿದ್ದೀವಿ ಸ್ಟೇಟ್ ಟ್ರೈನಿಂಗ್ ಪ್ರೋಗ್ರಾಮ್. ಶನಿವಾರ, ನೆಕ್ಸ್ಟ್ ಮಂತ್ 18ನೇ ತಾರೀಕು ಶನಿವಾರ ಬರುತ್ತೆ. ಅದು ಬೇಡ ಇನ್ನು ಮುಂದಕ್ಕೆ ಹಾಕಿ ಡೇಟು ಅಂತ ಲೀಡ್ರುಗಳು ಹೇಳಿದ್ರೆ ಅದೇ ಶನಿವಾರ, ನೆಕ್ಸ್ಟ್ ಶನಿವಾರ 25ನೇ ತಾರೀಕು ಫೈನಲ್ ಆಗ್ಬೋದು. ಸ್ಟೇಟ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ನೀವು ಸೆಕೆಂಡ್ ಲೆವೆಲ್ ವಿನ್ ಆಗಿರಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ISTT ಸೆಕೆಂಡ್ ಲೆವೆಲ್. ಓಕೆನಾ. 60 ಕಂಪ್ಲೀಟ್ ಮಾಡಿ ಈ ಥರ ಗ್ರೀನಲ್ಲಿ ವಿನ್ ಆಗಿರಬೇಕು. ಈ ಥರ ಸ್ಕ್ರೀನ್ಶಾಟ್ ಕಳಿಸ್ಬೇಕು ನನಗೆ. ಅವ್ರಿಗೆ ಮಾತ್ರ ಆ ಪ್ರೋಗ್ರಾಮಲ್ಲಿ ಅವಕಾಶ ಇದೆ. ಅವ್ರಿಗೆ MD ಅವರು ಬರ್ತಾರೆ ವೈಜಾಗಿಂದ ಕರ್ನಾಟಕಕ್ಕೆ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ಗೆ, ಕರ್ನಾಟಕ ಸ್ಟೇಟ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಬರ್ತಾರೆ. ಬಂದು ನಿಮಗೆಲ್ಲ ಮಾಹಿತಿ ಇನ್ಫಾರ್ಮೇಷನ್ ಕೊಡ್ತಾರೆ. ಅಷ್ಟು ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಸೆಕೆಂಡ್ ಲೆವೆಲ್ ಯಾರು ವಿನ್ ಆಗಿದ್ದಾರೆ ಅವ್ರಿಗೆ ಅವಕಾಶ ಇದೆ. ಅದ್ರ ಜೊತೆಗೆ 19 ಜನ ಯಾರು
ವೈಜಾಗ್ಗೆ ISCT ಇಂಡಿಯಾ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹೋಗಿದ್ರು. ಅವ್ರ ಜೊತೆಯಲ್ಲಿ ಸೆಕೆಂಡ್ ಲೆವೆಲ್ ವಿನ್ ಆಗಿರೋರು ಇರ್ತಾರೆ, ಅವ್ರಿಗೆ ಮಾತ್ರ ಅವಕಾಶ ಇದೆ. ಇದಿಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ಪ್ರತಿಯೊಬ್ಬರು ಟೈಮ್ ಇಲ್ಲ, ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ, ಕೆಲಸ ಜಾಸ್ತಿ, ಟೈಮ್ ಕಡಿಮೆ, ಆದ್ರೂ ಟೈಮ್ ತೊಗೊಂಡು ನಿಮ್ಗೆ ಇದೆಲ್ಲ ವಿಷಯ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದಗಳು.